ಭಕ್ತಿಯೋಗ ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಸ್ವಂ ಪರ್ಯಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಕ್ಷಂ ಕೇ ಯೋಗವಿಕ್ತಾಮ. ಅರ್ಜುನನು ಹೇಳಿದನು, ಕೃಷ್ಣ ನಿನ್ನ ಸಗುಣ ಅಥವಾ ನಿರ್ಗುಣ ರೂಪವನ್ನು ಎಡಬಿಡದೆ ಉಪಾಸಿಸುವ ಈ ಉಭಯ ಭಕ್ತರಲ್ಲಿ ಶ್ರೇಷ್ಠರಾದವರು ಯಾರು? ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯ ಪರಯೋಪೇತ ಸೇಮೆ ಯುಕ್ತ ತಮಮಾತ. ಭಗವಂತನು ಹೇಳಿದನು, ಅರ್ಜುನ, ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ಅತಿಯಾದ ಶ್ರದ್ಧೆಯಿಂದ ನನ್ನ ಸಗುಣ ರೂಪವನ್ನು ಸದಾಕಾಲ ಸೇವಿಸುವವರ ಉತ್ತಮ ಯೋಗಿಗಳೆಂದು ನನ್ನ ಅಭಿಪ್ರಾಯ. ಯೇ ತ್ವಾಕ್ಷರಮನಿರ್ದೇಶ್ಯ ಪರ್ಯಪಾಸತೆ ಸರ್ವರ್ಥಗಮಚಿಂತ್ಯಂಚ ಕೂಟಸ್ಥಲಂ ಚಲಂ ಧ್ರುವಂ ಸಂನ್ಯಾನೇಂದ್ರಿಯಾಗ್ಯಂ ಸರ್ವರ್ಥ ಸಮಬುದ್ಧಾಯ ತೇ ಪ್ರವಂತಿ ವಲವೇವ ಸರ್ವಭೂತಾಳಿ ತೇ ರಥ. ಎಲ್ಲ ಇಂದ್ರಿಯಗಳನ್ನು ನಿಗಾಯಿಸಿ ಸಕಲವನ್ನು ಸಮಭಾವ ದೃಷ್ಟಿ ಇಟ್ಟು ಸರ್ವಭೂತಗಳ ಹಿತದಲ್ಲಿ ನಿರತರಾಗಿ ಯಾರು ಅಕ್ಷರವು ಅಗೋಚರವು ಅಚಿತ್ಯವು ವ್ಯಾಪಕವು ಕುಟಸ್ಥವು ಅಚಲ ಹಾಗೂ ಧ್ರುವವೂ ಆದ ಅವಕ ನಿರ್ಗುಣ ತತ್ವವನ್ನು ಉಪಾಸಿಸುವವರು ಅವರು ಸಹ ನನ್ನನ್ನು ಪಡೆಯುತ್ತಾರೆ. ಯೇ ತ್ವಾಕ್ಷರಮನಿರ್ದೇಶ್ಯ ಮವ್ಯಕ್ತ ಸತ್ಯ ಚೇತಾಸಂ ಅವ್ಯಕ್ತ ಹಿಗತಿರ್ತು ದೇಹವರ್ಭಿರಪ್ಯತೆ. ನಿರ್ಗುಣನೋಪಕರಿಗೆ ಕಷ್ಟವು ಹೆಚ್ಚು, ಏಕೆಂದರೆ ನಿರ್ಗುಣ ನಿಷ್ಠೆಯು ದೇಹದಲ್ಲಿ ಅಭಿಮಾನ ಇಟ್ಟುಕೊಂಡವರಿಗೆ ಕಷ್ಟಕರವಾಗಿರುತ್ತದೆ.